ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಕಾವೇರಿಯ ಕಿಚ್ಚು. ಲೇಡಿ ಪೊಲೀಸ್ ಅಧಿಕಾರಿಯನ್ನೇ ಪ್ರತಿಭಟನಾಕಾರರು ಎಳೆದಾಡಿದ್ದಾರೆ. ನೋಡಿ, CWMA ಆದೇಶ ಪಾಲನೆಗೆ ಅತ್ತ ಸುಪ್ರೀಂ ಸೂಚನೆ ಕೊಡ್ತಾ ಇದ್ದಂತ ಬೆನ್ನಲ್ಲೇನೆ ಆಕ್ರೋಶದ ಕಟ್ಟೆ ಒಡೆದಿದೆ. ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಕಾವೇರಿಯ ಕಿಚ್ಚು. ಲೇಡಿ ಪೊಲೀಸ್ ಅಧಿಕಾರಿಯನ್ನೇ ಪ್ರತಿಭಟನಾಕಾರರು ಎಳೆದಾಡಿದ್ದಾರೆ. CWMA ಆದೇಶ ಪಾಲನೆಗೆ ಸುಪ್ರೀಂ ಸೂಚನೆ ಕೊಡ್ತಾ ಇದ್ದಂತ ಬೆನ್ನಲ್ಲೇನೆ ಆಕ್ರೋಶ ಭುಗಿಲೆದ್ದಿದೆ. ಟೈರ್ಗೆ ಬೆಂಕಿ ಹಚ್ಚೋದನ್ನ ತಡೆಯೋದಕ್ಕೆ ಅಂತೇಳಿ ಮಹಿಳಾ ಅಧಿಕಾರಿಯವರು ಮುಂದಾಗ್ತಾರೆ. ಆ ವೇಳೆ ಅವ್ರ ಕೈ ಕೂಡ ಗಾಯ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಲೇಡಿ ಪೊಲೀಸ್ ಅಧಿಕಾರಿಯನ್ನೇ ಪ್ರತಿಭಟನಾಕಾರರು ಎಳೆದಾಡಿದ್ದಾರೆ. ಯಾವಾಗ ಅಲ್ಲಿ ಈ ತರದೊಂದು ಪ್ರಸಂಗ ಏರ್ಪಟ್ಟಾಯ್ತು, ವಾಗ್ವಾದ ಎಳೆದಾಟದ ನಡುವೆ ಅವ್ರಿಗೆ ಗಾಯ ಕೂಡ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದು CWMA ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಸುಪ್ರೀಂ ಸೂಚನೆ ಕೊಡ್ತಲ್ಲ, ಅದರ ಬೆನ್ನಲ್ಲೇನೆ ಈಗ ಆಕ್ರೋಶ ಭುಗಿಲೆದ್ದಿದೆ. ಟೈರ್ಗೆ ಬೆಂಕಿ ಹಚ್ಚೋದನ್ನ ತಡೆಯೋದಕ್ಕೆ ಮಹಿಳಾ ಅಧಿಕಾರಿ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರ ಕೈಗೆ ಗಾಯ ಆಗಿದೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಸಮರ್ಥವಾಗಿ ವಾದ ಮಂಡಿಸಲು ವಿಫಲವಾದ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿನ ವಾಟರ್ಮನ್ DK ಶಿವಕುಮಾರ್ಗೆ ಯಾತಕ್ಕಾಗಿ ಹೋರಾಟ, ರೈತರನ್ನ ರಸ್ತೆಗೆ ನಿಲ್ಲಿಸಿದ ರಾಜ್ಯ ಸರ್ಕಾರ ಧಿಕ್ಕಾರ. ಕೊನೆಗೂ ತಮಿಳುನಾಡಿಗೆ ನೀರು ಬಿಡಬೇಕೆಂದು ಆದೇಶ ಮಾಡಿದ ಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಸಾರ್ವಜನಿಕವಾಗಿ ರೈತರ ಪರವಾಗಿ ಇರುವಂತ ಜನ ನಮ್ಗಳಿಗೆ ನೀರು ಕೊಡಿ ಅಂತಿಲ್ಲ. ರೈತರನ್ನ ಉಳಿಸಬೇಕಾಗಿದ್ದು ನಮ್ಮ ಕರ್ತವ್ಯ, ಸರ್ಕಾರಗಳು ಕರ್ತವ್ಯ. ಹಾಗಾಗಿ ಜನಜಾನುವಾರುಗಳು ಕುಡಿಯುವ ನೀರಿಗಾಗಿ ಇರುವಂತದ್ದು. ಬೆಳೆನೂ ಇಲ್ಲ, ಬೆಳೆಗಳಿಗೂ ರಕ್ಷಣೆ ಇಲ್ಲ. ಜನ ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ನಾವು ಬಹಳಷ್ಟು ಆಗ್ರಹ ಮಾಡಿದ್ದೀವಿ ನಾಲೆಗಳು ನೀರಿಗೆ ಅಂತ. ಇಲ್ಲಿವರೆಗೂ ನಾಲೆಗಳಿಗೂ ನೀರಿಲ್ಲ, ಸ್ಥಿತಿಲಿದ್ದೀವಿ, ಸಂಕಷ್ಟ ಸ್ಥಿತಿಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳಷ್ಟು ಸಮರ್ಥ ಮಂಡನೆ ನಮ್ಮದಾಗಿದೆ. ಆದ್ರೆ ಯಾಕೆ ಕಾವೇರಿ ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರಗಳ ಆದೇಶ ಎತ್ತಿದ ಗೊತ್ತಿಲ್ಲ. ಹಾಗಾಗಿ ನಮಗಂತೂ ಈ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮನ್ನಣೆ ಇಲ್ಲದೆ ನೀರನ್ನ ಬಿಡಬಾರ್ದು ಅಂತ ಆಗ್ರಹ ಮಾಡ್ತೀವಿ. ನಾವು ನೀರು ಬಿಡುವಂತ ವ್ಯವಸ್ಥೆ ಮಾಡುವುದೇ ಇಲ್ಲ, ನೀರನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಕಟ್ಲೆ ಪ್ರಕಾರವಾದ್ರು ನಿಮ್ಮ ಬೆಳೆ ರಕ್ಷಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ ನೋಡಿದ್ರೆ ನೀರು ಬಿಡುವಂತ ವಿಚಾರ ಆಗಿ ಸುಪ್ರೀಂ ಕೋರ್ಟ್ ಇನ್ನೂ ಒಂದು ವಾರ ಮುಂದುವರಿಸಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಒಂದ್ ಕಡೆ ಸುಪ್ರೀಂ ಕಾವೇರಿ ವಿಚಾರದಲ್ಲಿ ಶಾಕ್ ಕೊಟ್ಟಿದೆ, ವಿಚಾರಣೆ ಮುಂದೂಡಿಕೆ ಆಗಿದೆ, ಅಲ್ಲಿವರೆಗೂ ಕೂಡ ಆ ಆದೇಶ ಏನಿದೆ ಯಥಾ ಪ್ರಕಾರ ಪಾಲನೆ ಮಾಡಬೇಕು ಅಂತೇಳಿ. ಮತ್ತೊಂದ್ ಕಡೆ ಅಲ್ಲಿ ಲೇಡಿ ಪೊಲೀಸ್ ಅಧಿಕಾರಿಯ ಕೈಗೆ ಗಾಯ ಆಗಿದೆಯಲ್ಲ, ಏನ್ ನಡೀತಲ್ಲ ಎಕ್ಸಾಕ್ಟ್ಲಿ?
ಎಸ್ ರಾಮ್, ಏನಿದೀಗ ಸುಪ್ರೀಂ ಕೋರ್ಟ್ ಕೂಡ ಆರ್ಸಿ ಮತ್ತು CWMA ನೀಡಿದ ತೀರ್ಪನ್ನ ಎತ್ತಿ ಹಿಡಿದು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತೇಳಿ ಮತ್ತೆ ತೀರ್ಪು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮತ್ತೆ ಕಾವೇರಿ ಕಿಚ್ಚು ಬುಗಿಲೆದ್ದಿರುವಂತದ್ದು. ಅದರಲ್ಲೂ ಕೂಡ ಮಂಡ್ಯದ ಸಂಜೆ ಋತುದಲ್ಲಿ ರೈತರು ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಇವತ್ತು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಏನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ವಾಸ್ತವ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಳ್ಳಲು ವಿಫಲವಾಗಿದೆ, ಏನು ಈ ಒಂದು ಕೊಟ್ಟುವಂತ ಆದೇಶವನ್ನು ನಾವು ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರ ಕೂಡ ಇದನ್ನ ಪಾಲನೆ ಮಾಡಬಾರದು ಅಂತ ಹೇಳಿ ಇವತ್ತು ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಮಂಡ್ಯದ ಸಂಜೆ ಏನು ವಿಶ್ವೇಶ್ವರ ಪ್ರತಿಮೆ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಒಂದು ರಸ್ತೆ ತಡೆಯನ್ನು ನಡೆಸುವ ಮೂಲಕ ಪ್ರತಿಭಟನೆಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವೆ ವಾಕ್ಸಮರ ಕೂಡ ನಡೆಯಿತು. ಯಾಕೆಂದ್ರೆ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಹೆದ್ದಾರಿಯನ್ನು ತಡೆದು ಹೆದ್ದಾರಿಯಲ್ಲಿ ಟೈರ್ ಅನ್ನ ಬೆಂಕಿ ಹಚ್ಚಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಏನು ಪ್ರತಿಭಟನಾಕಾರರು ಬಿಜೆಪಿ ಕಾರ್ಯಕರ್ತರು ಇವರ ನಡುವೆ ಒಂದು ಕಿತ್ತಾಟ ಕೂಡ ನಡೆಯಿತು. ಟೈರ್ ಅನ್ನ ಪೊಲೀಸರು ಕಿತ್ಕೊಳ್ಳಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತ PSI ಮಣಿ ಅವರ ಮಹಿಳಾ ಅಧಿಕಾರಿ ಅವರ ಕೈಗೆ ಕೂಡ ಗಾಯ ಆಗಿ ಅವ್ರಿಗೂ ಕೂಡ ಸ್ವಲ್ಪ ಗಾಯ ಆಗಿರುವಂತದ್ದು. ಈ ಒಟ್ಟಾರೆಯಾಗಿ ಈಗ ಕಾವೇರಿ ಕಿಚ್ಚು ಈಗ ಜಿಲ್ಲೆಯಾದ್ಯಂತ ಬುಗಿಲೆದ್ದಿರುವಂತದ್ದು. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲೂ ಕೂಡ ರೈತ ಸಂಘದ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂದೆ ನೇಣು ಕುಣಿಕೆಯನ್ನು ಹಿಡಿದು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರಕ್ಕೆ ಏನೀಗ ಆದೇಶ ಕೊಟ್ಟಿರುವಂತಹ ಸುಪ್ರೀಂ ಕೋರ್ಟ್ ನ ತೀರ್ಪನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಈ ಆದೇಶನ ಪಾಲನೆ ಮಾಡಬಾರದು ರಾಜ್ಯ ಸರ್ಕಾರ. ಆರ್ಸಿ ಮತ್ತು CWMA ಕೊಟ್ಟಂತ ಆದೇಶಕ್ಕೆ ವಿರುದ್ಧವಾಗಿ ಈಗ ಸುಗ್ರೀವಾಜ್ಞೆಯನ್ನು ರಾಜ್ಯ ಸರ್ಕಾರ ತರಬೇಕು. ಈಗಾಗಲೇ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದೆ ರಾಜ್ಯ ಸರ್ಕಾರ, ಇದರ ವಿರುದ್ಧ ಕೂಡ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮತ್ತೆ ಮಾಡ್ತೀವಿ ಅನ್ನೋ ಮೂಲಕ ಕಾವೇರಿ ಕಿಚ್ಚನ್ನ ಹೊರ ಹಾಕುವ ಮೂಲಕ ಜಿಲ್ಲೆಯಲ್ಲಿ ಮತ್ತಷ್ಟು ಕಾವೇರಿ ಕಿಚ್ಚು ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕರೆ ಕೊಟ್ಟಿರೋದ್ರ ಮೇರೆಗೆ ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಇದೇ ನಾಗೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸೊ ಇದು ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅದನ್ನು ಟೈರನ್ನು ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಕೈ ಗಾಯ ಆಗಿರೋದು. ಈ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ಈ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಹೆದ್ದಾರಿಯಲ್ಲಿ ಉರುಳಾಡಿ ರಾಜ್ಯ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ನ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ. ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದು ನಿಲ್ಲಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿರೋದು. ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮಹಿಳಾ ಪೊಲೀಸ್ ಅಧಿಕಾರಿಗೆ ಗಾಯ ಆಗಿದೆ. ಅವರು ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾರೆ. ಆ ವೇಳೆ ಆ ಟೈರನ್ನು ಕಸ್ಕೊಳ್ಳೋದಕ್ಕೆ ಅಂತ ಮಹಿಳಾ ಅಧಿಕಾರಿ ಮುಂದಾದಂಥ ಸಂದರ್ಭದಲ್ಲಿ ಅವ್ರ ಕೈ ಗಾಯ ಆಗಿದೆ. ನೋಡಿ, ರಕ್ತ ಕೂಡ ಸುರಿತಾ ಇದೆ. ಒಂದು ಕಡೆ CWMA ಆದೇಶವನ್ನು ಪಾಲಿಸಬೇಕು ಅಂತೇಳಿ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಯಾವಾಗ ಈ ಥರದ ಒಂದು ಶಾಕ್ ಸುಪ್ರೀಂ ಕೋರ್ಟ್ನಿಂದ ಸಿಕ್ತು, ಅದರ ಬೆನ್ನಲ್ಲೇನೆ ಈಗ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಮಂಡ್ಯದಲ್ಲಿ ಸದ್ಯ ರೈತರು ಜೊತೆಗೆ ಕನ್ನಡ ಸಂಘಟನೆಗಳ ಹೋರಾಟ ತೀವ್ರಗೊಳ್ತಾ ಇದೆ. ಯಾಕಂತಂದರೆ ಮೊನ್ನೆಯಿಂದ ಯಾವಾಗ CWMA ಆದೇಶವನ್ನು ಕೊಡ್ತು ಪ್ರತಿದಿನ ನೀರು ಹರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಹಿಡಿದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಸ್ಥಿತಿಗತಿ ಹೆಂಗಿದೆ, ಕಾವೇರಿ ನೀರಿನ ವಿಚಾರದಲ್ಲಿ ಸರಿಯಾದಂತಹ ವಾದ ಮಂಡಿಸೋದ್ರಲ್ಲಿ ಅಥವಾ ಆ ವಿಚಾರದಲ್ಲಿ ಪದೇ ಪದೇ ಎಡುತ್ತಾ ಇರೋದು ಯಾಕೆ, ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು, ನೀರು ಹರಿಸ್ತಾ ಇರೋದನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಪ್ರತಿಭಟನಾ ನಿರತರು ಒತ್ತಾಯ ಮಾಡಿದ್ದಾರೆ. ಮತ್ತೊಂದು ಕಡೆ ಕೋರ್ಟ್ನಲ್ಲೂ ಕೂಡ ಸಮರ್ಥವಾದಂಥ ವಾದವನ್ನು ಮಂಡಿಸೋದ್ರಲ್ಲಿ ಸರ್ಕಾರ ಎಡುತ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ನೀರಾವರಿ ಸಚಿವರು ತಮ್ಮ ಜಿಲ್ಲೆಯವರಾದರೂ ಕೂಡ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಸಂಸದರು ಯಾರಿದ್ದಾರೆ ಅವರು ಬಾಯಿ ಮುಚ್ಕೊಂಡು ಕುಳಿತಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟು ಮನೆಗಳಿಗೆ ಹೋಗಿ ಅಂತೇಳಿ ರೈತರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳಿಂದಲೂ ಕೂಡ, ಅದರಲ್ಲೂ ಮೊನ್ನೆಯಿಂದಲೂ ಗಮನಿಸ್ತಾ ಇದ್ದೀವಿ. ಈಗ ಸುಪ್ರೀಂ ಈ ವಿಚಾರ ಯಾವ ಒಂದು ಸೂಚನೆ ಕೊಟ್ಟ ಬೆನ್ನಲ್ಲೇನೆ ಆಕ್ರೋಶದ ಕಟ್ಟೆ ಹೊಡೆದಿದೆ.